ಭಕ್ತಿಯ ಫಲವು ಜ್ಞಾನ ದೊರೆಯಿತು, ಪಾವನತೆಯ ವರದಾನ ದೊರೆಯಿತು. ಆದೆನು ನಾ ಬಲಿಹಾರಿ ನಿನ್ನ ನೋಟಕ್ಕೆ ಬಾಬಾ, ಸಾವಿರ ಸ್ವರ್ಗವ ಕಂಡೆನು ನಿನ್ನ ಸ್ನೇಹದಿ ಬಾಬಾ. ಓ ಅತೀಂದ್ರಿಯ ಸುಖವ ಪಡೆದೆ ನಿನ್ನ ಪ್ರೇಮದಿ ಬಾಬಾ, ಸಾವಿರ ಸ್ವರ್ಗವ ಕಂಡೆನು ನಿನ್ನ ಸ್ನೇಹದಿ ಬಾಬಾ. ಓ ಅತೀಂದ್ರಿಯ ಸುಖವ ಪಡೆದೆ, ಅತೀಂದ್ರಿಯ ಸುಖವ ಪಡೆದೆ.
ಓಂ ಶಾಂತಿ. ಇಂದು ನಾವು ಬಾಪ್ದಾದಾರವರಿಂದ ಸ್ನೇಹಿತನ ಅನುಭೂತಿಯನ್ನು ಮಾಡೋಣ. ಸಂಗಮ ಯುಗದಲ್ಲಿ ನಾವೆಲ್ಲ ಬ್ರಾಹ್ಮಣ ಮಕ್ಕಳಿಗೆ ಎಂತಹ ಭಾಗ್ಯ ಪ್ರಾಪ್ತಿಯಾಗಿದೆ. ಈಶ್ವರ ಪರಮಾತ್ಮ ನಮಗೆ ಸ್ನೇಹಿತನ ರೂಪದಲ್ಲಿ ಸಂಬಂಧದಲ್ಲಿ ಸಿಕ್ಕಿರುವರು. ನಾನು ಆತ್ಮನೀಗ
ಫರಿಷ್ಠಾ ಡ್ರೆಸ್ನಲ್ಲಿ ಏಕಾಂತದಲ್ಲಿ ಕುಳಿತಿದ್ದೇನೆ. ಸ್ವಯಂ ಭಗವಂತನು ನನಗಾಗಿ ಬಂದಿದ್ದಾರೆ. ನನ್ನ ಸ್ನೇಹಿತನಾಗಲು ಪ್ರತಿ ಗಳಿಗೆ ಪ್ರತಿ ನಿಮಿಷವೂ ತಮ್ಮ ಸ್ನೇಹವನ್ನು ನಿಭಾಯಿಸುತ್ತಿದ್ದಾರೆ. ಆದರೆ ನಾನು ಅವರನ್ನು ಸ್ನೇಹಿತನ ಸಂಬಂಧದಿಂದ ಅನುಭವ ಮಾಡಿದ್ದೇನಾ? ನಾನಾತ್ಮ ಸ್ವಯಂ ಈ ಪ್ರಶ್ನೆಯನ್ನು ಕೇಳುತ್ತಿದ್ದೇನೆ. ಸ್ನೇಹಿತನೆಂದರೆ ನಮ್ಮ ಮನಸ್ಸಿನ ಎಲ್ಲ ಮಾತುಗಳನ್ನು ಹೇಳಿಕೊಳ್ಳುವುದಾಗಿದೆ. ಸ್ನೇಹಿತನೆಂದರೆ ಸಂಕಲ್ಪಗಳನ್ನು ಅವರೊಂದಿಗೆ ಹೇಳಿಕೊಳ್ಳುತ್ತೇವೆ. ಸ್ನೇಹಿತನೆಂದರೆ ಅವರೊಂದಿಗೆ ಎಂದಿಗೂ ಏನನ್ನೂ ಮುಚ್ಚಿಡುವುದಿಲ್ಲ. ಸುಳ್ಳು ಹೇಳುವುದಿಲ್ಲ. ಎಲ್ಲರಿಗಿಂತ ಆತ್ಮೀಯ ಸ್ನೇಹಿತನೆಂದರೆ ನಮ್ಮ ಎಲ್ಲ ಮಾತುಗಳನ್ನು ಎಲ್ಲರಿಗಿಂತಲೂ ಮೊದಲು ಹೇಳಿಕೊಳ್ಳುತ್ತೇವೆ. ನನ್ನದು ಭಗವಂತನೊಂದಿಗೆ ಇಂತಹ ಆಳವಾದ ಸ್ನೇಹವಿದೆಯಾ? ನನ್ನೊಂದಿಗೆ ನಾನು ಕೇಳಿಕೊಳ್ಳುತ್ತಿದ್ದೇನೆ. ನನ್ನ ಎಲ್ಲ ಚಿಕ್ಕದಾಗಿರಬಹುದು, ದೊಡ್ಡದಾಗಿರಬಹುದು, ನನ್ನ ಮನಸ್ಸಿನ ಪ್ರತಿಯೊಂದು ಮಾತುಗಳನ್ನು ಪರಮಾತ್ಮ ಸ್ನೇಹಿತನೊಂದಿಗೆ ಶೇರ್ ಮಾಡಿಕೊಳ್ಳುತ್ತೇನಾ? ನನ್ನ ಸಂಕಲ್ಪಗಳ ಮಾತನ್ನೂ ಸಹ ಭಗವಂತನೊಂದಿಗೆ ತಿಳಿಸುತ್ತೇನೆಯಾ?
ಭಗವಂತನು ಪರಮಧಾಮದಿಂದ ಅವತರಿತರಾಗಿದ್ದು ನನ್ನೊಂದಿಗೆ ಸ್ನೇಹವನ್ನು ನಿಭಾಯಿಸುವುದಕ್ಕೋಸ್ಕರವಾಗಿ ಅಮೃತ ವೇಳೆಯಲ್ಲಿ ವರದಾನಗಳಿಂದ ಶಕ್ತಿಗಳಿಂದ ಗುಣಗಳಿಂದ ಎಲ್ಲ ರೂಪದ ಖಜಾನೆಗಳಿಂದ ನನ್ನ ಜೋಳಿಗೆಯನ್ನು ತುಂಬುತ್ತಾರೆ. ತಮ್ಮ ಮಧುರ ಮಧುರ ಶಿಕ್ಷಣವನ್ನು ಮುರಳಿಯಿಂದ ನೀಡುತ್ತಾರೆ. ಅವರಂತೂ ತಮ್ಮ ಸ್ನೇಹವನ್ನು ನಿಭಾಯಿಸುತ್ತಿದ್ದಾರೆ. ಈಗ ನನ್ನನ್ನು ನಾನು ಕೇಳಿಕೊಳ್ಳಬೇಕು. ನಾನು ಎಲ್ಲ ಕರ್ಮವನ್ನು ಮಾಡುವಾಗ ಎಲ್ಲ ಸಂಕಲ್ಪಗಳನ್ನು ಮಾಡುವಾಗ ಎಲ್ಲ ರೀತಿಯಾಗಿ ಮಾತನಾಡುವಾಗ ಈಶ್ವರ ಪರಮಾತ್ಮ ಶಿವಬಾಬಾರವರನ್ನು ಸಾಥಿಯನ್ನಾಗಿ ಮಾಡಿಕೊಂಡು ಕರ್ಮವನ್ನು ಮಾಡುತ್ತೇನೆಯಾ? ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ನಾನು ಈಶ್ವರ ಸ್ನೇಹಿತನ ಜೊತೆ ಇರುತ್ತೇನಾ? ಸತ್ಯವಾದ ಸ್ನೇಹಿತನೆಂದರೆ ಅವರನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಪರಮಾತ್ಮ ಸ್ನೇಹಿತನು ನನ್ನ ಕಷ್ಟವಿರಬಹುದು, ಸುಖವಿರಬಹುದು, ಯಾವುದೇ ಪ್ರಕಾರದ ಸಮಸ್ಯೆಗಳಿರಬಹುದು, ಅಥವಾ ಯಾವುದೇ ಪರಿಸ್ಥಿತಿ ಇರಬಹುದು,
ಪ್ರತಿದಿನ, ಪ್ರತಿ ನಿಮಿಷ, ಪ್ರತಿಯೊಂದು ಗಳಿಗೆಯೂ ಸಹ ಪರಮಾತ್ಮ ಸ್ನೇಹಿತ ಶಿವಬಾಬಾರವರು ನನ್ನ ಜೊತೆಯಲ್ಲಿಯೇ ಇರುತ್ತಾರೆ. ನನ್ನ ಪ್ರತಿಯೊಂದು ಸಮಸ್ಯೆಗೆ ಸಮಾಧಾನ ಶಿವಬಾಬಾರವರ ಬಳಿ ಇದೆ. ನನ್ನ ವಿಶೇಷವಾದ ಸ್ನೇಹಿತ ನನ್ನ ಮನಸ್ಸಿನ ಎಲ್ಲ ಮಾತುಗಳನ್ನು ಅವರಿಗೆ ಹೇಳಿಕೊಳ್ಳುತ್ತೇನೆ. ನನ್ನ ಸ್ನೇಹಿತ ಶಿವಬಾಬಾರವರು ಇಷ್ಟೊಂದು ನನ್ನ ಸ್ನೇಹದಲ್ಲಿ ಬಂಧಿತರಾಗಿದ್ದಾರೆಂದರೆ ನನ್ನ ಪ್ರತಿಯೊಂದು ಗಳಿಗೆಯ ಮಾತುಗಳನ್ನು, ಸಂಕಲ್ಪಗಳನ್ನು ನಾನು ಶಿವತಂದೆಯೊಂದಿಗೆ ಹೇಳುತ್ತಲಿರುತ್ತೇನೆ. ನನ್ನ ಸ್ನೇಹಿತ ಶಿವಬಾಬಾ ನನ್ನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತಾರೆ. ನನ್ನ ಒಂದು ಸೆಕೆಂಡಿನ ಕರೆಗೆ ಓಡೋಡಿ ಬರುತ್ತಾರೆ. ನನಗೆ ಸಹಯೋಗವನ್ನು ಕೊಡಲೆಂದು ನನ್ನ ಸ್ನೇಹಿತ ಶಿವಬಾಬಾರವರು ಕ್ಷಣ ಕ್ಷಣಕ್ಕೂ ನನ್ನನ್ನೇ ನೋಡುತ್ತಿರುತ್ತಾರೆ. ಎಂದಿಗೂ ಸಹ ಯಾವುದೇ ಮಾತಿಗೆ ಬೇಜಾರು ಮಾಡಿಕೊಳ್ಳದೇ ಇರುವಂತಹ ಸ್ನೇಹಿತ ಶಿವಬಾಬಾರವರು ಮಾತ್ರ ಆಗಿದ್ದಾರೆ. ನಾನು ಊಟ ಮಾಡುವಾಗ
ನೀರು ಕುಡಿಯುವಾಗ, ಓಡಾಡುವಾಗ, ನನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನನ್ನ ಫ್ರೆಂಡ್ ಶಿವಬಾಬಾರವರು ಸದಾ ಹಾಜರಾಗಿರುತ್ತಾರೆ. ನಾನು ಎಷ್ಟೊಂದು ಸೌಭಾಗ್ಯಶಾಲಿ ಆತ್ಮನಾಗಿದ್ದೇನೆ. ಎಂತಹ ಸೌಭಾಗ್ಯ ನನ್ನದಾಗಿದೆ. ಎಂತಹ ಕಠಿಣವಾದ ಪರಿಸ್ಥಿತಿಯಲ್ಲಿಯೂ ಸಹ ನನ್ನ ಸ್ನೇಹಿತ ಶಿವಬಾಬಾ ನನ್ನ ಕೈಯನ್ನು ಎಂದಿಗೂ ಬಿಡುವುದಿಲ್ಲ. ಸದಾಕಾಲ ನನ್ನ ಜೊತೆಯಲ್ಲಿದ್ದು ಸ್ನೇಹಿತನ ಸಂಬಂಧವನ್ನು ಇಷ್ಟು ಪ್ರೀತಿಯಿಂದ ನಿಭಾಯಿಸುತ್ತಾರೆ ಬಾಬಾ. ಇಡೀ ಕಲ್ಪದಲ್ಲಿ ಇಂತಹ ಸ್ನೇಹಿತ ನನಗೆ ಯಾವತ್ತೂ ಸಿಗಲು ಸಾಧ್ಯವೇ ಇಲ್ಲ. ವಾ ನನ್ನ ಶ್ರೇಷ್ಠ ಭಾಗ್ಯ. ಪರಮಾತ್ಮನೇ ನನ್ನ ಸ್ನೇಹಿತನಾಗಿರುವಾಗ ನನಗೆ ಯಾವುದೇ ಚಿಂತೆ ಇಲ್ಲ, ಯಾವುದೇ ಕಷ್ಟವಿಲ್ಲ, ಯಾವುದೇ ಪ್ರಕಾರದ ನೋವಿಲ್ಲ. ನನ್ನ ಜನ್ಮ ಜನ್ಮಾಂತರದ ಪುಣ್ಯದ ಫಲ ಈಶ್ವರ ಭಗವಂತ ಪರಮಾತ್ಮ ನನ್ನ ಸ್ನೇಹಿತನಾಗಿ ಸಿಕ್ಕಿದ್ದಾರೆ. ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ಮಾತುಗಳನ್ನು ನಾನು ನನ್ನ ಸ್ನೇಹಿತ ಶಿವಬಾಬನೊಂದಿಗೆ ಹೇಳಿಕೊಳ್ಳುತ್ತೇನೆ. ನನ್ನ ಸ್ನೇಹಿತ ಶಿವಬಾಬಾರವರು ಇಷ್ಟು ಪ್ರೀತಿಯಿಂದ ನನ್ನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾರೆ. ಮುರಳಿಯಲ್ಲಿ ಎಲ್ಲದಕ್ಕೂ ಸಮಾಧಾನವನ್ನು ಹೇಳುತ್ತಾರೆ. ವಾ ನನ್ನ ಶ್ರೇಷ್ಠ ಭಾಗ್ಯ. ಜಗತ್ತಿನಲ್ಲಿ ನನ್ನಷ್ಟು
ಪದಂ ಭಾಗ್ಯಶಾಲಿ. ಬೇರೆ ಯಾರೂ ಇರಲು ಸಾಧ್ಯವಿಲ್ಲ. ನನಗೆ ಯಾವ ಪರಿಸ್ಥಿತಿಯ ಬಗ್ಗೆಯೂ ಭಯವಿಲ್ಲ, ಚಿಂತೆ ಇಲ್ಲ, ಬೇಜಾರು ಇಲ್ಲ. ಎಂಥದ್ದೇ ಪರಿಸ್ಥಿತಿ ಬಂದರೂ ನನ್ನ ಸ್ನೇಹಿತ ನನ್ನ ಜೊತೆಗಾರನಾಗಿ ಸದಾಕಾಲ ಇರುವರು. ನನ್ನ ಸ್ನೇಹಿತ ಶಿವಬಾಬಾರವರಿಗೆ ನಾನು ಹೃದಯ ತುಂಬಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.
ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ. ನಾವು ಧನ್ಯರು ಅಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ. ಅರೆ ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ. ನಾವು ಧನ್ಯರು ಅಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ತಿಳಿಸಿದ ನನ್ನಲ್ಲಿ ತೊಡಗಿಸಿ ನಿಮ್ಮ ಮನ. ನಮ್ಮಂತೆ ಜಗದಲ್ಲಿ ಯಾರಿಹರು ರಚನೆ ರಚಯಿತನ ಜ್ಞಾನದಲ್ಲಿ. ಆದರೆ ನಮಗೆ ಎಂದೆಂದು ಬರದಿರಲಿ ಇದರ ಅಭಿಮಾನ. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ಜಗವಿದು ಆಗಿದೆ ಮಾಯಾವಿ, ಮಾಯೆಯ ಜೊತೆಗೆಂತಹ ಸ್ನೇಹವಿದು. ನಮಗಂತೂ ಎರಡೇ ತಾಣಗಳು, ವೈಕುಂಠವು ಲೋಕ ನಿರಾಕಾರಿ. ಗಾಢವಾದ ಅಂಧಕಾರವಿದು, ಜ್ಯೋತಿಯಿಂದ ಬೆಳಕಾಗಲಿದೆ. ಈ ನಯನವೇ ತನುವಿನ ಜ್ಯೋತಿಗಳು, ಈ ಜ್ಞಾನವೇ ಜೀವನ ಜ್ಯೋತಿ ಇದು. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ಅರೆ ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ. ನಾವು ಧನ್ಯರು ಅಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ. ಅರೆ ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ. ನಾವು ಧನ್ಯರು ಅಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಹಾವಾಕ್ಯಗಳು. ಮುರಳಿಯ ದಿನಾಂಕ 16/6/69. ಬಾಬಾ ತಿಳಿಸಿದ್ದಾರೆ, ಬಡೇ ಸೆ ಬಡಾ ತ್ಯಾಗ ಅವಗುಣೋಂ ಕಾ
ತ್ಯಾಗ. ಎಲ್ಲದಕ್ಕಿಂತ ದೊಡ್ಡ ತ್ಯಾಗ ಅವಗುಣಗಳ ತ್ಯಾಗ. ಬಾಬಾ ಹೇಳ್ತಾರೆ, ಸಭಿ ಕಿಸ್ ಸ್ವರೂಪ್ ಮೇ बैठे हो, स्नेह रूप में बैठे हो या शक्ति रूप में बैठे हो, इस समय कौन सा रूप है? स्नेह में शक्ति रहती है, दोनों इकट्ठे रह सकती है. ಎಲ್ಲರೂ ಯಾವ ರೂಪದಲ್ಲಿ ಕೊಡುತ್ತಿದ್ದೀರಾ? ಸ್ನೇಹ ರೂಪದಲ್ಲಿ ಕೊಡುತ್ತಿದ್ದೀರೋ ಅಥವಾ ಶಕ್ತಿ ರೂಪದಲ್ಲಿ ಕೊಡುತ್ತಿದ್ದೀರೋ? ಈ ಸಮಯದಲ್ಲಿ ಯಾವ ರೂಪವಿದೆ? ಸ್ನೇಹದಲ್ಲಿ ಶಕ್ತಿ ಇದೆಯಾ ಅಥವಾ ಎರಡು ಒಟ್ಟಿಗೆ ಇರ್ಲಿಕ್ಕೆ ಸಾಧ್ಯ ಇದೆಯಾ? ಕ್ಯೋ ನಹೀ ಕಹತೆ ಹೋ ದೋನೋ ರೂಪ ಹೇ? ಯಾಕೆ ಹೇಳಲ್ಲ ಎರಡು ರೂಪ ಇದೆ ಬಾಬಾ, ಸ್ನೇಹ ಮತ್ತು ಶಕ್ತಿ ಎರಡು ರೂಪ ಇದೆ ಅಂತ ಯಾಕೆ ಹೇಳಲ್ಲ? ಬಾಪ್ ದಾದಾ ಕೆ ಸಾಥ್ ಸ್ನೇಹ ಕ್ಯೋ ಹೈ? बाप दादा से स्नेह इसलिए है कि जो शिव बाबा के मुख्य टाइटल है उसमें आप समान होना है. ಬಾಪ್ ದಾದರವರ ಜೊತೆಯಲ್ಲಿ ಸ್ನೇಹ ಯಾಕೆ ಇದೆ? ಇದಕ್ಕೋಸ್ಕರ ಇದೆ. ಬಾಬರವರ ಮುಖ್ಯ ಟೈಟಿಲ್ ಏನಿದೆ ಅದರಲ್ಲಿ ಬಾಬಾ ಸಮಾನ ಆಗಬೇಕು. ಮತ್ತು ಮುಖ್ಯವಾದ ಟೈಟಿಲ್ ಯಾವುದು ಅಂತಾರೆ ಬಾಬಾ? ಸರ್ವಶಕ್ತಿವಾನ್ ಅಂತ ಹೇಳಿದ್ರು ಕೆಲವರು. ಬಾಬಾ ಹೇಳ್ತಾರೆ, तो सिर्फ स्नेह जो होता है वो कभी टूट भी सकता है, लेकिन स्नेह और शक्ति दोनों का जहाँ मिलाप होता है वहाँ आत्मा और परमात्मा का मिलाप भी अविनाशी अमर रहता है. ಬಾಬಾ ಹೇಳ್ತಾರೆ, ಕೇವಲ ಸ್ನೇಹ ಇತ್ತು ಅಂತ ಹೇಳಿದ್ರೆ ಅದು ಮುರಿಲಿಕ್ಕೂ ಸಾಧ್ಯ ಇದೆ. ಆದರೆ ಸ್ನೇಹ ಮತ್ತು ಶಕ್ತಿ ಎರಡೂ ಎಲ್ಲಿ ಒಟ್ಟಿಗೆ ಇರುತ್ತೆ ಅಲ್ಲಿ ಆತ್ಮ ಪರಮಾತ್ಮನ ಮಿಲನವೂ ಕೂಡ ಅವಿನಾಶಿ ಮತ್ತು ಅಮರವಾಗಿರುತ್ತೆ. अपने इस मिलन को अविनाशी बनाने के लिए क्या साधन करना पड़ता है? ಈ ಮಿಲನವನ್ನ ಅವಿನಾಶಿ ಮಾಡ್ಕೊಳ್ಳೋದಕ್ಕೋಸ್ಕರ ಏನು ಸಾಧನೆ ಮಾಡಬೇಕಾಗಿ ಬರುತ್ತೆ? स्नेह और शक्ति दोनों का मिलाप अपने अंदर करना पड़ेगा, तब कहेंगे आत्मा और परमात्मा का मिलाप. ಸ್ನೇಹ ಮತ್ತು ಶಕ್ತಿ ಈ ಎರಡರ ಮಿಲನ ತಮ್ಮ ಆಂತರಿಕದಲ್ಲಿ ಮಾಡ್ಕೋಬೇಕು. ಆಗ ಹೇಳಬಹುದು ಆತ್ಮ ಪರಮಾತ್ಮನ ಮಿಲನ ಅಂತ ಹೇಳಿಬಿಟ್ಟು, ಮೇಲೆ ಮೇ ತೋ ಬೈಠೆ ಹೋ ಲೇಕಿನ್ ಕೈ ಮೇಲೆ ಮೇ ಬೈಠೆ ಹುಯೇ ಬಿ ದೋನೋ ಕೆ ಮಿಲಾಪ ಕೋ ಭೂಲ್ ಜಾತೆ ಹೈ. ಕೆಲವರಂತೂ ಮೇಳದಲ್ಲಿ ಕುಳಿತಿದ್ದಾರೆ, ಆದರೆ ಮೇಳದಲ್ಲಿ ಕುಳಿತಿದ್ರೂ ಕೂಡ ಎರಡು ಮಿಲನ, ಸ್ನೇಹ ಮತ್ತು ಶಕ್ತಿಯ ಮಿಲನ ಹೇಗೆ ಹಾಗೆ ಆತ್ಮ ಪರಮಾತ್ಮನ ಮಿಲನ ಇದನ್ನು ಮರ್ತು ಬಿಡ್ತಾರೆ. आज तो कास कुमारियों के प्रति ही आए हैं, आज कुमारियों का कौन सा दिन है? ಇವತ್ತು ಕಾಸಾಗಿ ಕುಮಾರಿಯರ ಪ್ರತಿ ಬರಲಾಗಿದೆ. ಇವತ್ತು ಕುಮಾರಿಯರಿಗೆ ಯಾವ ದಿನ? ಮಿಲನದ ದಿನ ಅಲ್ವಾ? ರಿಸಲ್ಟು ಸಹ ತಮ್ಮೆಲ್ಲರದು ಹೊರ ಬಂದಿದೆ. अपने रिजल्ट को खुद जान सकते हो, त्रिकालदर्शी बने हो. इस ग्रुप से नंबर 1 कुमारी कौन निकले? ಬಾಬಾ ಹೇಳ್ತಾರೆ, ನಿಮ್ಮ ಫಲಿತಾಂಶವನ್ನು ನೀವು ತಿಳ್ಕೋಬಹುದಾ? ಬಾಬಾ ಕೇಳ್ತಿದ್ದಾರೆ, ತ್ರಿಕಾಲದರ್ಶಿಗಳಾಗಿದ್ದೀರಾ? ಈ ಗ್ರೂಪಲ್ಲಿ ನಂಬರ್ 1 ಕುಮಾರಿ ಯಾರು ತಯಾರಾಗಿದ್ದೀರಾ? ಚಂದ್ರಿಕಾ ದೀದಿ ಅಂತ ಹೇಳಿದ್ರು ಎಲ್ಲರೂ. ನಂಬರ್ 1 का मुख्य कर्तव्य है अपने जैसे नंबर 1 बनाना. ನಂಬರ್ 1 ಆಗಿರುವಂತಹವರ ಮುಖ್ಯ ಗುರುತುಗಳಾಗಿದೆ, ಕರ್ತವ್ಯ ಆಗಿದೆ ತಮ್ಮ ಸಮಾನ ಅನ್ಯರನ್ನು ಕೂಡ ನಂಬರ್ 1 ಮಾಡಿಕೊಳ್ಳುವಂಥದ್ದು. कुमारियों को तो अभी एक और पेपर देना है, वो पेपर प्रैक्टिकल का है ना कि लिखने का. ಬಾಬಾ ಹೇಳ್ತಾರೆ, ಕುಮಾರಿಯರು ಮತ್ತೊಂದು ಪೇಪರ್ ಕೊಡಬೇಕಾಗತ್ತೆ, ಅದು ಬರೆಯುವಂತಹ ಪೇಪರ್ ಅಲ್ಲ, ಪ್ರಾಕ್ಟಿಕಲ್ ಪೇಪರ್ ಆಗಿದೆ ಅಂತಾರೆ ಬಾಬರವರು. ಬಾಬಾ ಹೇಳ್ತಾರೆ, अभी तो 1 मास की ट्रेनिंग की है, रिजल्ट में नंबर 1 है, लेकिन फाइनल रिजल्ट में भी नंबर 1 आ सकते हैं. ಈಗಂತೂ 1 ತಿಂಗಳು ಟ್ರೈನಿಂಗಿನ ರಿಸಲ್ಟಲ್ಲಿ ನಂಬರ್ 1 ಆಗಿದ್ದೀರಾ, ಆದರೆ ಫೈನಲ್ ರಿಸಲ್ಟಲ್ಲಿಯೂ ಕೂಡ ನಂಬರ್ 1 ಬರಬಹುದು. उसके लिए कौन सा मुख्य बात बुद्धि में रखना? ಅದಕ್ಕಾಗಿ
ಯಾವ ಮುಖ್ಯ ಮಾತನ್ನ ಬುದ್ಧಿಯಲ್ಲಿ ಇಟ್ಕೊಳ್ಬೇಕು? ತ್ಯಾಗ और सेवा तो है, एक तो और ಮುಖ್ಯ ಬಾತ್ है. ಬಾಬಾ ಹೇಳ್ತಾರೆ ತ್ಯಾಗ ಮತ್ತೆ ಸೇವೆ ಅಂತೂ ಇದ್ದೇ ಇದೆ, ಮತ್ತೊಂದು ಮುಖ್ಯ ಮಾತಿದೆ. ಸಬಿ ಸೆ ಬಡಾ ಬಲಿದಾನ್ ಕೌನ್ ಸಾ ಹೈ और ಸಬಿ ಸೆ ಬಡಾ ತ್ಯಾಗ ಕೌನ್ ಸಾ ಹೈ. ಎಲ್ಲದಕ್ಕಿಂತ ದೊಡ್ಡ ಬಲಿದಾನ ಯಾವುದು ಮತ್ತೆ ಎಲ್ಲದಕ್ಕಿಂತ ದೊಡ್ಡ ತ್ಯಾಗ ಯಾವುದು? दूसरों के अवगुणों का त्याग करना यह है बड़ा त्याग. सभी से बड़ी सेवा कौन सी है? ಬಾಬಾ ಹೇಳ್ತಾರೆ ಅನ್ಯರ ಅವಗುಣಗಳನ್ನು ತ್ಯಾಗ ಮಾಡುವುದು ಇದಾಗಿದೆ ದೊಡ್ಡ ತ್ಯಾಗ. ಮತ್ತೆ ಎಲ್ಲದಕ್ಕಿಂತ ದೊಡ್ಡ ಸೇವೆ ಯಾವುದು? जो श्रेष्ठ सेवादारी होंगे वह मुख्य कौन सी सेवा करेंगे? ಯಾರು ಮುಖ್ಯ ಶ್ರೇಷ್ಠ ಸೇವಾದಾರಿ ಆಗಿರ್ತಾರೆ ಅವರು ಮುಖ್ಯವಾಗಿ ಯಾವ ಸೇವೆ ಮಾಡುತ್ತಾರೆ? जो तीव्र पुरुषार्थी होंगे वह तीव्र पुरुषार्थ का सबूत क्या दिखाएंगे? ಯಾರು ತೀವ್ರ ಪುರುಷಾರ್ಥಿಗಳಾಗಿರ್ತಾರೆ ಅವರು ತೀವ್ರ ಪುರುಷಾರ್ಥದ ಸಾಕ್ಷಿ ಏನು ತೋರಿಸ್ತಾರೆ? कोई भी सामने आए तो एक सेकंड में उनको मर्जीवा बनाना. ಬಾಬಾ ಹೇಳ್ತಾರೆ ಯಾರೇ ಎದುರುಗಡೆ ಬಂದ್ರೂ ಕೂಡ ಒಂದು ಸೆಕೆಂಡಿನಲ್ಲಿ ಅವರನ್ನು ಮರ್ಜೀವ ಮಾಡುವುದು. कहते हैं ना एक दक से मर्जीवा बनना, जिसको जाटको कहते हैं अधूरा नहीं छोड़ना है. ಬಾಬಾ ಹೇಳ್ತಾರೆ ಒಂದೇ ಪೆಟ್ಟಿಗೆ ಮರ್ಜೀವ ಆಗ್ಬಿಡ್ಬೇಕು ಅಂತಾರೆ ಬಾಬರವರು. ಅರ್ಧ ಅಲ್ಲ, ಶ್ರೇಷ್ಠ ಸೇವೆ ಇದಾಗಿದೆ ಒಂದು ಕ್ಷಣದಲ್ಲಿ ಬಲಿದಾನ ಮಾಡಿಬಿಡುವಂತಹದ್ದು. ಅಭಿ ತೋ ಆಪ್ ತೀರ್ ಮಾರ್ತೆ ಹೋ ಬಾಹರ್ ಫಿರ್ ಜಿಂದಾ ಹೋ ಜಾತೆ ಹೇ. ಆದರೆ ಈಗ ಹೇಗಿದೆ ಅಂತ ಅಂದರೆ ಬಾಬಾ ಹೇಳ್ತಾರೆ ನೀವು ಬಾಣ ಏನೋ ಬಿಡ್ತೀರಾ, ಆದರೆ ಆಚೆ ಹೋಗಿ ಅವ್ರು ಮತ್ತೆ ಬದುಕೊಂಡ್ಬಿಡ್ತಾರೆ, ಸಂಪೂರ್ಣ ಬಲಿದಾನ ಆಗೋದಿಲ್ಲ. ಲೇಕಿನ್ ಐಸಾ ಸಮಯ ಆನಾ ಹೈ ಜೋ ಏಕ್ ಸೆಕೆಂಡ್ ಮೇ ನಜರ್ ಸೆ ನಿಹಾಲ್ ಕರ್ ದೇಂಗೆ. ಆದರೆ ಇಂತಹ ಸಮಯ ಬರುವುದಿದೆ ಒಂದು ಸೆಕೆಂಡಿನಲ್ಲಿ ದೃಷ್ಟಿಯಿಂದಲೇ ಅವರನ್ನು ಸಂಪನ್ನ ಮಾಡಿಬಿಡ್ತೀರಾ. ತಬ್ ಸರ್ವಿಸ್ ಕಿ ಸಫಲತಾ ಅವರು ಶ್ರೇಷ್ಠ ಪ್ರಭಾವ ನಿಕಲೇಗಾ. अभी मर्जीवा बल बनाते हो जाट को नहीं बनाते हो, दोनों बातों की कमी है. ಈಗ ಸರ್ವಿಸ್ನ ಸಫಲತೆ ಮತ್ತು ಪ್ರಭಾವ ಹೊರಬರಬೇಕು. ಈಗ ಮರ್ಜೀವ ಬಲೆ ಮಾಡ್ತೀರಾ, ಆದರೆ ಬಲಿಹಾರಿ ಮಾಡೋದಿಲ್ಲ. ಈ ಎರಡು ಮಾತುಗಳ ಕಡಿಮೆ ಇದೆ ಅಂತಾರೆ ಬಾಬರವರು. ಯಹ ಬಾತೆ ಆ ಜಾಯೆ ತೋ ಅಪ್ನಾ ರಂಗ್ दूसरों को भी चढ़ सकते हैं. अभी जाट को बनी हो पुरुषार्थी है, कहा कहा भूल होते रहे तो उनको पुरुषार्थी कहेंगे. ಬಾಬಾ ಹೇಳ್ತಾರೆ ಈ ಎರಡು ಮಾತುಗಳು ಬಂದು ಬಿಡ್ತು ಅಂತ ಅಂದರೆ ನಿಮ್ಮ ಬಣ್ಣವೇ ಬೇರೆ ಆಗ್ಬಿಡತ್ತೆ, ಬೇರೆಯವ್ರಿಗೂ ಸಹ ನಿಮ್ಮ ಬಣ್ಣವನ್ನು ಹತ್ತಿಸಬಹುದು ಅಂತಾರೆ ಬಾಬರವರು. ಬಾಬಾ ಹೇಳ್ತಾರೆ ಈಗ ಪುರುಷಾರ್ಥಿ ಆಗಿದ್ದೀವಿ ಅಂತ ಹೇಳ್ತಿರಲ್ವ, ಅಲ್ಲಲ್ಲಿ ತಪ್ಪುಗಳಾಗ್ತಾ ಇರುತ್ತೆ ಅಂತ ಹೇಳಿದ್ರೆ ಅವರಿಗೆ ಪುರುಷಾರ್ಥಿ ಅಂತ ಹೇಳಬಹುದು ಅಂತಾರೆ ಬಾಬಾ. प्रतिज्ञा यह करनी है आज से हम जाट को बन गए हैं फिर जिंदा नहीं होंगे पुरानी दुनिया में. ಇವತ್ತಿಂದ ಈ ಪ್ರತಿಜ್ಞೆ ಮಾಡಬೇಕು, ಇವತ್ತಿಂದ ನಾವು ಸಂಪೂರ್ಣ ಬಲಿಹಾರಿ ಆಗ್ಬಿಟ್ಟಿದ್ದೀವಿ, ಮತ್ತೆ ವಾಪಸ್ ಆ ಪ್ರಪಂಚದಲ್ಲಿ ಬದುಕೋದಿಲ್ಲ. हिम्मतवान को फिर मदद भी मिलती है, हिम्मत के कारण बाप दादा का स्नेह रहता है. ಬಾಬಾ ಹೇಳ್ತಾರೆ ಧೈರ್ಯವಂತರಂತೂ ಆಗ್ಬೇಕಲ್ವಾ. ಯಾರು ಧೈರ್ಯವಾಗಿರ್ತಾರೆ ಅವರಿಗೆ ಸಹಯೋಗ ಅಂತೂ ಬಾಬರವರಿಂದ ಸಿಕ್ಕೇ ಸಿಗುತ್ತೆ. ಧೈರ್ಯದ ಕಾರಣದಿಂದಾಗಿ ಬಾಪ್ ದಾದಾರವರ ಸ್ನೇಹ ಇರುತ್ತೆ. तो दो बातों की कमी बता रहे थे, एक मुख्य कमी है एकांतवासी कम हो और दूसरी कमी है एकता में कम रहते हो. ಬಾಬಾ ಹೇಳ್ತಾರೆ ಎರಡು ಮಾತುಗಳ ಕಡಿಮೆಯನ್ನು ಹೇಳಲಾಗ್ತಾ ಇತ್ತು. ಒಂದು ಮುಖ್ಯವಾಗಿ ಕಡಿಮೆ ಏನಿದೆ ಅಂದರೆ ಏಕಾಂತವಾಸಿಗಳು ಕಡಿಮೆ ಆಗ್ತೀರಾ. ಇನ್ನು ಎರಡನೆಯ ಕಡಿಮೆ ಏನು ಅಂತ ಹೇಳಿದ್ರೆ ಏಕಾಂತದಲ್ಲಿ ಕಡಿಮೆ ಇರ್ತೀರಾ. ಏಕತಾ और एकांत में बहुत थोड़ा फर्क है. एकांत स्थूल भी होती है, सूक्ष्म भी होती है, इसमें दोनों की आवश्यकता है.
ಬಾಬಾ ಹೇಳ್ತಾರೆ ಏಕತೆ ಮತ್ತು ಏಕಾಂತದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೆ. ಏಕಾಂತ ಸ್ಥೂಲದ್ದು ಆಗಿರುತ್ತೆ, ಸೂಕ್ಷ್ಮದ್ದು ಆಗಿರುತ್ತೆ. ಇದರಲ್ಲಿ ಎರಡು ಅವಶ್ಯಕತೆ ಇದೆ ಅಂತಾರೆ ಬಾಬ್ರವರು. ಏಕಾಂತಕ್ಕೆ ಆನಂದಕ್ಕೆ ಅನುಭವಿ ಬನ್ ಜಾಯೆ ತೋ ಫಿರ್ ಬಾಹರ್ ಮುಖತಾ ಅಚ್ಚಾ ನಹೀ ಲಗೇಗಾ. ಏಕಾಂತದ ಆನಂದದ ಅನುಭವಿಗಳಾಗ್ಬಿಟ್ಟಿದ್ದೀರಾ ಅಂತಂದ್ರೆ ನಂತರ ಬಾಹರ್ಮುಖತೆ ನಿಮಗೆ ಇಷ್ಟ ಆಗೋದಿಲ್ಲ. ಅಭಿ ಬಾಹರ್ಮುಖತಾ ಮೇ ಸಭೀ ಕಾ ಇಂಟ್ರೆಸ್ಟ್ ಜಾತಿ ಹೇ. ಬಾಬಾ ಹೇಳ್ತಾರೆ ಈಗ ಬಾಹರ್ಮುಖತೆಯಲ್ಲಿ ಎಲ್ಲರ ಆಸಕ್ತಿ ಹೋಗುತ್ತೆ. ಇನ್ ದೋ ಬಾತೋಂ ಕಿ ಮೆಜಾರಿಟಿ ಮೇ ಕಮಿ ಹೇ. ಬಾಬಾ ಹೇಳ್ತಾರೆ ಈ ಎರಡು ಮಾತುಗಳಲ್ಲಿ ಮೆಜಾರಿಟಿ ಕಡಿಮೆ ಇದ್ದೀರಾ ಅಂತಾರೆ ಬಾಬ್ರವರು. ಅವ್ಯಕ್ತ ಸ್ಥಿತಿ ಕೋ ಬಡಾನೆ ಕೆ ಲಿಯೆ ಇಸ್ಕಿ ಬಹುತ್ ಅವಶ್ಯಕತಾ ಹೇ. ಅವ್ಯಕ್ತ ಸ್ಥಿತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಇದರ ಅವಶ್ಯಕತೆ ಬಹಳ ಇದೆ. ಇಸಿಲಿಯೇ ಜ್ಯಾದಾ ಏಕಾಂತ ಮೇ ರುಚಿ ರಖನಿ ಹೇ. ಕುಮಾರಿಯೋಂ ಕೋ ಅಭಿ ಜಾನಾ ಹೇ ಪ್ರಾಕ್ಟಿಕಲ್ ಕೋರ್ಸ್ ದೇನೆ. ಅದಕ್ಕಾಗಿ ಹೆಚ್ಚು ಏಕಾಂತದಲ್ಲಿ ರುಚಿ ಇಟ್ಕೋಬೇಕು, ಆಸಕ್ತಿ ಇಟ್ಕೋಬೇಕು. ಕುಮಾರಿಯರು ಈಗ ಪ್ರಾಕ್ಟಿಕಲ್ ಕೋರ್ಸ್ ಕೊಡಲಿಕ್ಕೆ ಹೋಗಬೇಕು ಅಂತಾರೆ ಬಾಬಾ. ಅಭಿ ಕುಮಾರಿಯೋಂ ಕೋ 3 ಸೌಗಾತ್ ದೇನಾ ಹೇ. सौगात है स्नेह का निशानी. तो तीनों संबंधों से 3 सौगात देते हैं जो कभी भूलना नहीं है. बाप दादा की सौगात सदा अपने पास रखना है. ಬಾಬಾ ಹೇಳ್ತಾರೆ ಈಗ ಕುಮಾರಿಯರಿಗೆ 3 ಪ್ರಕಾರದ ಉಡುಗೊರೆಗಳನ್ನು ಕೊಡಲಾಗತ್ತೆ. ಸೌಗಾತು ಸ್ನೇಹದ ಗುರುತಾಗಿದೆ. 3 ಸಂಬಂಧದಿಂದ 3 ಉಡುಗೊರೆಯನ್ನು ಕೊಡಲಾಗಿದೆ. ಅದನ್ನು ಯಾವತ್ತೂ ಸಹ ಮರಿಬಾರ್ದು. ಬಾಬ್ ದಾದರವರು ಕೊಡ್ತಾ ಇರುವಂತಹ ಈ ಉಡುಗೊರೆಯನ್ನು ಸದಾ ತಮ್ಮ ಜೊತೆಯಲ್ಲಿ ಇಟ್ಕೋಬೇಕು. ಸೌಗಾತ್ ಚಿಪಾಕರ್ ರಖನಾ ಹೋತಾ ಹೈ ನಾ, ತೋ ಬಾಪ್ ಕೆ ರೂಪ ಮೇ ಏಕ್ ಶಿಕ್ಷಾ ಕಿ ಸೌಗಾತ್ ಯಾದ್ ರಖನಾ. ಉಡುಗೊರೆಯನ್ನ ಎತ್ತಿಟ್ಕೊಳ್ಳಾಗತ್ತಲ್ವ, ಮುಚ್ಚಿ ಆದರೂ ಇಟ್ಕೊಂಡ್ಬಿಡ್ತೀರಾ ಅಲ್ವಾ. ಬಾಬ್ರವರ ರೂಪದಲ್ಲಿ ಒಂದು ಶಿಕ್ಷಣದ ಸೌಗಾತ್ ಉಡುಗೊರೆಯನ್ನ ನೆನ್ಪಿಟ್ಕೋಬೇಕು. क्या शिक्षा देते हैं कि सदैव बाप दादा और जो निमित्त बनी हुई बहनें हैं और जो भी दैवी परिवार है उन सबसे आज्ञाकारी वफादारी बन करके चलना. ಬಾಬಾ ಹೇಳ್ತಾರೆ ಬಾಬ್ರವರ ಈ ಶಿಕ್ಷಣದ ಉಡುಗೊರೆಯನ್ನು ಸದಾ ಜೊತೆಯಲ್ಲಿ ಇಟ್ಕೋಬೇಕು. ಆ ಒಂದು ಶಿಕ್ಷಣ ಏನು ಅಂತ ಹೇಳಿದ್ರೆ ಸದಾ ಬಾಪ್ ದಾದಾ ಮತ್ತು ನಿಮಿತ್ತ ಆಗಿರುವಂತಹ ಅಕ್ಕಂದಿರು ಏನೆಲ್ಲ ದೈವಿ ಪರಿವಾರ ಇದ್ದಾರೆ ಅವರೆಲ್ಲರ ಜೊತೆಯಲ್ಲಿ ಆಜ್ಞಾಕಾರಿ ಮತ್ತು ಪ್ರಾಮಾಣಿಕಸ್ಥರಾಗಿದ್ದು ನಡಿಬೇಕು. ಯಹ ಹೈ ಬಾಪ್ ಕೆ ರೂಪ್ ಮೇ ಶಿಕ್ಷಾ ಕಿ ಸೌಗಾತ್. ಇದಾಗಿದೆ ತಂದೆಯ ರೂಪದಲ್ಲಿ ಶಿಕ್ಷಣದ ಸೌಗಾತ್. और फिर टीचर के रूप में कौन सी शिक्षा की सौगात देते हैं. ಈಗ ಶಿಕ್ಷಕನ ರೂಪದಲ್ಲಿ ಯಾವ ಶಿಕ್ಷಣದ ಸೌಗಾತನ್ನು ಕೊಡ್ತಾರೆ ಬಾಬಾ. ಶಿಕ್ಷಾ ಕೋ ಗ್ರಹಣ ಕಿಯಾ ಜಾತಾ ಹೈ ನಾ. ಶಿಕ್ಷಣವನ್ನು ಗ್ರಹಣ ಮಾಡಿಕೊಳ್ಳಾಗತ್ತೆ ಅಲ್ವಾ. जहाँ भी जाओ तो टीचर के रूप में एक तो ज्ञान ग्रहण, दूसरा गुण ग्राहक. ये ಶಿಕ್ಷಾ ಹಮೇಶ ಯಾದ್ ರಖನ. ಬಾಬಾ ಹೇಳ್ತಾರೆ ಶಿಕ್ಷಕನ ರೂಪದಲ್ಲಿ ಬಾಬಾ ಉಡುಗೊರೆ ಕೊಡ್ತಾ ಇದ್ದಾರೆ. ಎಲ್ಲೇ ನೀವು ಹೋಗಿದ್ದೀರಾ ಅಂತಂದ್ರೂ ಕೂಡ ಶಿಕ್ಷಕನ ರೂಪದಲ್ಲಿ ತಂದೆಯ ಶಿಕ್ಷಣ, ಒಂದು ಜ್ಞಾನ ಗ್ರಹಣ ಮಾಡಿ, ಎರಡನೇದು ಗುಣಗ್ರಾಹಕರಾಗಿರಿ. ಈ ಶಿಕ್ಷಣ ಸದಾ ನೆನ್ಪಿಟ್ಕೊಳ್ಬೇಕು. और गुरु के रूप से यही शिक्षा है सदैव एक मत होना है, एक रस और एक के ही याद में रहना है. ಮತ್ತು ಗುರುವಿನ ರೂಪದಲ್ಲಿ ಇದೇ ಶಿಕ್ಷಣ ನೆನ್ಪಿಟ್ಕೋಬೇಕು. ಸದೈವ ಏಕಮತವಾಗಿ ಇರಬೇಕು ಮತ್ತು ಏಕರಸ ಇರಬೇಕು. ಒಬ್ಬ ತಂದೆಯ ನೆನಪಿನಲ್ಲೇ ಇರಬೇಕು. ವಿಷ್ಣು को जो अलंकार दिखाया है वो अभी शक्ति रूप में धारण करना है. ಬಾಬಾ ಹೇಳ್ತಾರೆ ವಿಷ್ಣುವಿಗೆ ಏನೋ ಅಲಂಕಾರಗಳನ್ನು ತೋರಿಸಲಾಗಿದೆ, ಅದನ್ನು ಈಗ ಶಕ್ತಿ ರೂಪದಲ್ಲಿ ಧಾರಣೆ ಮಾಡ್ಕೋಬೇಕು. ಯ ಅಲಂಕಾರ ಸದೈವ ಅಪನೆ ಸಾಮನೆ ರಖೋ. ಯಹ ಹೈ ಬಾಪ್, ಟೀಚರ್ और सदगुरु तीनों संबंधों से शिक्षा की सौगात
ಕಾಸ್ ಕುಮಾರಿಯೋಂ ಪ್ರತಿ. ಈ ಅಲಂಕಾರ ಸದಾ ನಿಮ್ಮ ಎದುರುಗಡೆ ಇಟ್ಕೋಬೇಕು ಅಂತಾರೆ ಬಾಬಾ. ವಿಷ್ಣುವಿಗೆ ಏನು ಅಲಂಕಾರ ತೋರಿಸಿದ್ದಾರೆ ಅಲ್ವಾ, ಅದು ಈಗ ಶಕ್ತಿ ರೂಪದಲ್ಲಿ ಧಾರಣೆ ಮಾಡ್ಕೋಬೇಕು, ಸದಾ ತಮ್ಮ ಎದುರುಗಡೆ ಇಟ್ಕೋಬೇಕು. ಇದಾಗಿದೆ ತಂದೆ, ಶಿಕ್ಷಕ ಮತ್ತು ಸದ್ಗುರು, ಈ ಮೂರು ಸಂಬಂಧಗಳಿಂದ ಶಿಕ್ಷಣದ ಉಡುಗೊರೆ ಕಾಸ್ ಕುಮಾರಿಯರ ಪ್ರತಿಯಾಗಿ. ಅಭಿ ದೇಖೆಂಗೆ ಕೌನ್ ಕೌನ್ ಇಸ್ ಸೌಗಾತ್ ಕೋ ಸಾಥ್ ರಖತೆ ಹೈ. ಬಾಬಾ ಹೇಳ್ತಾರೆ, ಈಗ ನೋಡ್ಲಾಗತ್ತೆ ಯಾರ್ಯಾರು ಈ ಉಡುಗೊರೆಗಳನ್ನು ಜೊತೆಯಲ್ಲಿ ಇಟ್ಕೊಳ್ತೀರಾ ಅಂದ್ಬಿಟ್ಟು. ಓ ಲೋಗ್ ಬಿ ರಿಫೈನ್ ಬಾಂಬ್ಸ್ ಬನಾ ರಹೆ ಹೇ ನಾ, ತುಮಕೋ ಬಿ ಅಭಿ ರಿಫೈನ್ ಬಾಂಬ್ಸ್ ಗಿರಾನಾ ಹೇ. ಅವರು ವಿಜ್ಞಾನಿಗಳೆಲ್ಲ ಏನು ಮಾಡ್ತಿದ್ದಾರೆ, ರಿಫೈನ್ ಬಾಂಬ್ಸ್ ತಯಾರು ಮಾಡ್ತಿದ್ದಾರಲ್ವಾ. ನೀವು ಈಗ ರಿಫೈನ್ ಬಾಂಬ್ಸ್ ಬೀಳಿಸ್ಬೇಕು. ಯಾವುದು? ಶಾಂತಿ, ಶಕ್ತಿ ಇದರದ್ದು. ಚಿಂಟಿ ಮಾರ್ಗಕ್ಕೆ ಸರ್ವಿಸ್ ಬಹುತ್ ಕೀ ಹೈ, ಬಾಂಬ್ ಗಿರಾನೆ ಸೆ ಜೆಟ್ ಸಫಾಯಿ ಹೋ ಜಾಯೇಗಾ. ಬಾಬಾ ಹೇಳ್ತಾರೆ, ಇರುವೆ ಮಾರ್ಗದ ಸೇವೆ ಅಂತೂ ತುಂಬ ಮಾಡಿಬಿಟ್ಟಿದ್ದೀರಾ. ಈಗ ಬಾಂಬ್ ಬೀಳ್ಸಿದ್ದೀರಾ ಅಂದರೆ ತಕ್ಷಣ ಸ್ವಚ್ಛತೆಯ ಕಾರ್ಯ ಆಗ್ಬಿಡತ್ತೆ. तो विशेष आवाज फैलाने का सर्विस करना उसको बॉम्ब गिराना कहते हैं. ಬಾಂಬ್ ಅಂದ್ಬಿಟ್ಟು ಯಾವುದಕ್ಕೆ ಹೇಳ್ತಿದ್ದಾರೆ ಬಾಬಾ? ವಿಶೇಷ ಬಾಬನ ಪರಿಚಯದ ಸಂದೇಶವನ್ನು ಹರಡಿಸುವಂತಹ ಸರ್ವಿಸ್ ಮಾಡಬೇಕು, ಅದಕ್ಕೆ ಬಾಂಬ್ ಬೀಳಿಸೋದು ಅಂತ ಹೇಳ್ತಿದ್ದಾರೆ ಬಾಬಾ. ಜಿತನ ಜೋ ರಿಫೈನ್ ಹೋಂಗೆ ಉತ್ತನ ರಿಫೈನ್ ಬಾಂಬ್ ಫೇಂಕೆಂಗೆ ಅವರೋಂ ಪರ್. ಯಾರು ಎಷ್ಟು ರಿಫೈನ್ ಆಗಿ ಇರ್ತೀರಾ ಅಷ್ಟು ರಿಫೈನ್ ಬಾಂಬನ್ನು ಎಸಿತೀರಾ ಬೇರೆಯವ್ರ ಮೇಲೆ. ಯಾವುದು? ಬಾಬನ ಸಂದೇಶದ ಬಾಂಬ್. अभी ऑलराउंडर बनना है, जितना जितना बनेंगे उतना उतना नज़दीक आएंगे सत्योगी परिवार के. ಈಗ ಆಲ್ರೌಂಡರ್ ಆಗಬೇಕು. ಎಷ್ಟೆಷ್ಟು ನೀವು ಆಲ್ರೌಂಡರ್ ಆಗ್ತೀರಾ ಅಷ್ಟಷ್ಟು ಸಮೀಪ ಬರ್ತೀರಾ ಸತ್ಯುಗಿ ಪರಿವಾರಕ್ಕೆ. ಆಲ್ರೌಂಡ್ ಚಕ್ಕರ್ ಲಗಾಕರ್ ಅಪ್ನಾ ಶೋ ದಿಕ್ಕಾನ ತಬ್ ಟ್ರೈನಿಂಗ್ ಕ ರಿಸಲ್ಟ್ ಹೈ. ಬಾಬಾ ಹೇಳ್ತಾರೆ, ಆಲ್ರೌಂಡ್ ಚಕ್ಕರ್ ಹಾಕಿ ತಮ್ಮ ಶೋ ಮಾಡಬೇಕು, ಆಗ ಟ್ರೈನಿಂಗ್ನ ರಿಸಲ್ಟ್ ಸಿಗತ್ತೆ ಅಂತಾರೆ ಬಾಬಾ. ಪ್ರಾಕ್ಟಿಕಲ್ ಕೋರ್ಸ್ಗೆ ಬಾದ್ ಫಿರ್ ರಿಸಲ್ಟ್ ದೇಖೆಂಗೆ. ಪ್ರಾಕ್ಟಿಕಲ್ ರಿಸಲ್ಟ್ ನಂತರ, ಕೋರ್ಸ್ ನಂತರ ರಿಸಲ್ಟ್ ನೋಡ್ಲಾಗತ್ತೆ. ಅಭಿ ಫಿರ್ ಏಕ್ ಮಾಸ್ಗೆ ಬಾದ್ ಮಧುಬನ್ ಮೇ ಆವೋ ತೋ ಅಕೇಲೇನೇ ಆನಾ ಹೈ. ಮತ್ತೆ ಈಗ 1 ತಿಂಗಳ ನಂತರ ಮಧುಬನದಲ್ಲಿ ಬಂದಿದ್ದೀರಾ ಅಂದರೆ ಒಂಟಿಯಾಗಿ ಬರಬಾರ್ದು. ಅಭಿ ಟ್ರೈನಿಂಗ್ ಪೂರಾ ನೈ ಹೈ, ಪ್ರಾಕ್ಟಿಕಲ್ ಅಭಿ ಹೈ. ಒಂಟಿಯಾಗಿ ಬರೆದು ಏನು ಮಾಡಬೇಕು ಅಂತಾರೆ ಬಾಬಾ? ಅನೇಕರನ್ನು ತಮ್ಮ ಸಮಾನ ತಯಾರು ಮಾಡಿ ಕರ್ಕೊಂಡು ಬರಬೇಕು. ಈಗ ಟ್ರೈನಿಂಗ್ ಪೂರ್ತಿ ಆಗಲಿಲ್ಲ, ಪ್ರಾಕ್ಟಿಕಲ್ ಇನ್ನೂ ಬಾಕಿ ಇದೆ ಅಂತಾರೆ ಬಾಬಾ. ಅಕೇಲ ಕೊಯ್ ಕೋ ಲೌಟನಾ ನೈ ಹೈ, ಕೊಯ್ನಾ ಕೊಯ್ ಕಾ ಪಂಡಾ ಬನಾಕರ್ ಆನ, ಯಾತ್ರಿ ಲೇ ಆನ. ಬಾಬಾ ಹೇಳ್ತಾರೆ, ಈ ಒಂಟಿಯಾಗಿ ಬರಬಾರ್ದು ಯಾರು, ಒಬ್ಬರಲ್ಲ ಒಬ್ಬರಿಗೆ ನೀವು ಮಾರ್ಗದರ್ಶಕರಾಗಿ ಬರಬೇಕು, ಯಾತ್ರಿಗಳನ್ನು ಕರ್ಕೊಂಡು ಬರಬೇಕು. ಬಾಪ್ ದಾದಾ ಕಿ ಇನ್ ಕುಮಾರಿಯೋ ಮೇ ಬಹುತ್ ಉಮ್ಮೀದ್ ಹೈ. ಬಾಪ್ ದಾದರವರಿಗೆ ಕುಮಾರಿಯರಲ್ಲಿ ಬಹಳ ವಿಶ್ವಾಸ, ನಂಬಿಕೆ ಇದೆ. ಉಮ್ಮಿದ್ವಾರ್ ರತ್ನೋ ಕೋ ಬಾಪ್ ದಾದಾ ಅಪ್ನೆ ನಯನೋ ಮೇ ಸಮಾತೆ ಹೈ. ನಂಬಿಕಸ್ಥ ಮಕ್ಕಳನ್ನು ಬಾಪ್ ದಾದರವರು ತನ್ನ ನಯನಗಳಲ್ಲಿ ಇಟ್ಕೊಳ್ತಾರೆ. ಅಂದಾಗ ಅನ್ಯರ ಅವಗುಣಗಳನ್ನು ತ್ಯಾಗ ಮಾಡಬೇಕು, ಗುಣಗ್ರಾಹಿಗಳಾಗಬೇಕು. 3 ತಂದೆ, ಶಿಕ್ಷಕ, ಸದ್ಗುರು 3 ಸಂಬಂಧದಲ್ಲಿ ಬಾಬ್ರೂರು ಏನು ಉಡುಗೊರೆಯನ್ನು ಕೊಟ್ಟಿದ್ದಾರೆ ಅದನ್ನು ಸದಾ ಜೊತೆಯಲ್ಲಿ ಇಟ್ಕೊಳ್ಬೇಕು. ಅಚ್ಚಾ. ಓಂ ಶಾಂತಿ.